ಬನ್ನಿ ಹಿಂಗೆ ಮುಂದಕ್ಕೆ ಹೋಗೋಣ. ಯಂಗ್ಸ್ಟರ್ಸ್ ಹತ್ರ ಹೋಗೋಣ ಈಗ. ಹಲೋ ಹಾಯ್, ಬನ್ನಿ ಬನ್ನಿ, ಇಲ್ಲಿ ಅವ್ರು ಎಸ್ಕೇಪ್ ಆಗಿಬಿಟ್ರು. ಬನ್ನಿ ಈ ಕಡೆ. ಹಂಗೆ ಎಲ್ಲ ಯಂಗ್ಸ್ಟರ್ಸ್ಗಳು, ಹಂಗೆ ಎಲ್ಲ ಹಿರಿಯರು ಒಂದೇ ಕಡೆ ಕುತ್ಕೊಂಡು ಟೀ ಕಾಫಿ ಕುಡಿತಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ ಈಗ. ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲಿ ಸೌಂಡೇ ಇಲ್ಲ. ಎಲ್ಲ ಕಾಫಿ ಟೀ ಕುಡಿದ್ರಾ? ಇದು ನಿಮ್ಮ ಗ್ರೂಪಾ? ಎಲ್ಲ ಒಂದೇ ಗ್ರೂಪಾ? ಹೇಳಿ, ಈ ಸತಿ ಯಾರಿಗೆ ನಿಮ್ಮ ಸಪೋರ್ಟು? ನಮ್ದು ಬಿಜೆಪಿ ಮೇಡಮ್ ಅವರೇ, ಮೋದಿ. ಎಲ್ಲರೂ ಮಂಡ್ಯದಲ್ಲೇ ನಿಲ್ಬೇಕು ಅಂತಾರಲ್ಲ, ಯಾಕೆ? ಮಂಡ್ಯದಲ್ಲಿ ಅಂತ ಸ್ಪೆಷಾಲಿಟಿ ಏನೈತೆ? ಎಲ್ಲರೂ ಇಲ್ಲೇ ನಿಂತು ಗೆಲ್ಬೇಕು ಅಂತಾರಲ್ಲ. ಅಂದ್ರೆ ಇಂಡಿಯಾ ಅಂತಾರೆ, ಅದಕ್ಕೆ ಅದಕ್ಕೋಸ್ಕರ ಮಂಡ್ಯದಲ್ಲಿ ನಿಂತ್ಕೋಬೇಕು ಅಂತಾರೆ. ಹೌದಾ? ಹೌದು ಮೇಡಮ್, ಹೌದು ಹೌದು ನಿಜ. ನಮಗೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು. ಓಕೆ ಸರ್, ನೀವು ಕುಮಾರಸ್ವಾಮಿ ಅವರನಾ? ಬಲಿ ಇಲ್ಲೊಂದು ದೊಡ್ಡ ಗುಂಪು ಐತೆ. ಯಾರು ಹಿಡ್ಕೊಳ್ಳೋದು? ಹಿಡ್ಕೊಳ್ಳಿ ಅಂತವ್ರೆ. ಬಿಜೆಪಿ ಅಂತಂದ್ರೆ ಇವಾಗ ಸುಮಲತಾ ಅವರು ನಿಂತವ್ರೆ, ನಿಖಿಲ್ ಕುಮಾರ್ ಅವರು ನಾವು ನಿಂತ್ಕೋತೀವಿ, ನಾನು ಎಲ್ಲಿ ಸೋತಿದ್ದೀನಿ ಅಲ್ಲೇ ಗೆಲ್ಬೇಕು ಅಂತವ್ರೆ. ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಓನ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಯಾರೇ ಆದ್ರೂ ಬಿಜೆಪಿಲಿ ಯಾರು ನಿಂತರು ಅವ್ರಿಗೆ ಓಟು. ಬಿಜೆಪಿ. ಜೈ ಶ್ರೀರಾಮ್ ಬಿಜೆಪಿ. ಜೈ ಶ್ರೀರಾಮ್ ಬಿಜೆಪಿನೇ. ಒಬ್ರು ಕ್ಯಾಂಡಿಡೇಟ್ ನಿಂತಿಲ್ವಾ ಸರ್? ಅಂದ್ರೆ ಇಂಥವ್ರು ಬರ್ಲಿ ಕೆಲಸ ಮಾಡ್ತಾರೆ ಅಂತ. ಡೈರೆಕ್ಟ್ ಆಗಿ ಬಿಜೆಪಿಗೆ ಓಟ್ ಹಾಕ್ತೀವಿ. ಇವಾಗ ನೀವು ಕ್ಯಾಂಡಿಡೇಟ್ ನೋಡಲ್ಲ, ಬರೋ ಕ್ಯಾಂಡಿಡೇಟ್ ಕೆಲಸ ಮಾಡಲ್ಲ ಅಂದ್ರೆ ಏನ್ ಮಾಡ್ತೀರಾ ಅವಾಗ? ಮೇಲ್ ಮಾಡ್ತಾ ಇರ್ತಾರೆ ಕೆಲಸ, ಅವ್ರು ಮಾಡಿದ್ರೆ ಸಾಕು. ಮೋದಿ ಇದ್ರೆ ಸಾಕು. ಮೋದಿ ಇಲ್ಲಿಗೆ ಬಂದು ಕೆಲಸ ಮಾಡ್ತಾರಾ ಸರ್? ಕೆಲಸ ಮಾಡ್ಬೇಕು ಅಂತ ಏನಿಲ್ಲ. ಅಯೋಧ್ಯೆ ಯಾರು ಮಾಡಿದ್ರು? ಈಗ ಅಯೋಧ್ಯೆ ಯಾರು ಮಾಡಿದ್ರು? ಮೋದಿ ಅವರೇ ತಾನೇ ಮಾಡಿದ್ದು. ಅವ್ರು ಇಲ್ಲಿ ಬಂದಿದ್ರು. ಹಂಗಾರೆ ಇಲ್ಲಿ ಮಂಡ್ಯದಲ್ಲಿ ಎಂಪಿಗಳಾಗ್ಬೇಕಲ್ಲ, ಮಂಡ್ಯದಲ್ಲಿ ಯಾರನ್ನ ನಿಲ್ಸಿ ಗೆಲ್ಸ್ತೀರಾ? ಎಂಪಿ ಆದ್ರೂ ಅಷ್ಟೇನೆ. ನಮಗೊಂದು ಬಿಜೆಪಿನೇ. ಮೋದಿಗೆ ನಾವು ಓಟ್ ಹಾಕೋದು. ಕೆಲಸ ಮಾಡಿಲ್ಲ ಅಂದ್ರೆ ಮಾಡಿಸ್ತೀವಿ, ಬಿಜೆಪಿನೇ ಗೆಲ್ಲಿಸ್ತೀವಿ. ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದು ಏನು ಆಗ್ಲಿಲ್ಲ. ಏನಾಯ್ತು ಸರ್ ಲಾಸ್ಟ್ ಟೈಮ್ ಕಾಂಗ್ರೆಸ್ ಸಪೋರ್ಟ್ ಮಾಡಿ ನೀವು? ತುಂಬಾ ವರ್ಷ ಆಗ್ಬಿಟ್ಟೈತೆ, ತುಂಬಾನೇ ವರ್ಷ ಆಗೈತೆ. ನಾವು ಹಾಗಾಗಿ ಈ ಸರಿ ಬಿಜೆಪಿಗೆ ಸಪೋರ್ಟ್. ಎಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕು ಸರ್ ಮಂಡ್ಯದಲ್ಲಿ? ಅಯ್ಯೋ, ಅವೆಲ್ಲ ಲೆಕ್ಕ ಹೇಳಕ್ಕಾಗಲ್ಲ ಮೇಡಮ್. ಕೈಗಾರಿಕೆ ಬೇಕು ನಮ್ಮ ಮಂಡ್ಯಕ್ಕೆ, ಉದ್ಯೋಗ ಬೇಕು, ಆಯ್ತಾ? ಉದ್ಯೋಗ ಬೇಕು, ಕೈಗಾರೀಕರಣ ಆಗಬೇಕು. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಸಾಮಾನ್ಯವಾಗಿ ಎಲ್ಲ ಮೂಲ ಸೌಕರ್ಯ ಬೇಕು. ಅದರಲ್ಲಿ ಮೇನ್ ಆಗಿ ಉದ್ಯೋಗ, ಕೈಗಾರಿಕೆಗಳು ಬೇಕು. ಇಲ್ಲಿಂದ ಜನ ವಲಸೆ ಹೋಗ್ಬಾರ್ದು, ಇಲ್ಲೇ ಕೆಲಸ ಮಾಡಬೇಕು, ಇಲ್ಲೇ ದುಡಿಬೇಕು. ಹಾಗೆ ಕೈಗಾರಿಕೆ ಅಭಿವೃದ್ಧಿ ಆಗ್ಬೇಕು ನಮಗೆ. ಬಂತು ಬಿಸಿ ಬಿಸಿ ಕಾಫಿ. ಬರ್ತೀವಿ ಎಲ್ಲರನ್ನು ಮಾತಾಡ್ಸ್ಕೊಂಡು ಬರ್ತೀವಿ. ಇಲ್ಲಿ ಈ ಕಡೆ ನಮ್ಮ ದೊಡ್ಡವ್ರ ಗುಂಪಿದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಫಸ್ಟ್ ನಿಮ್ಮನ್ನೇ ಮಾತಾಡ್ತೀನಿ ಸರ್. ವೈಟ್ ಅಂಡ್ ವೈಟ್ ಹಾಕೊಂಡು ಕುತ್ಕೊಂಡಿದ್ದೀರಾ, ಅಲ್ಲಿ ಕರೆಕ್ಟಾಗಿ ರಾಜಕಾರಣಿಗಳಿಗೆ ಕನೆಕ್ಟ್ ಆಗ್ತೀರಾ? ನಗರಸಭಾ ಅಧ್ಯಕ್ಷರು ನಾವು, ಕೌನ್ಸಿಲರ್ಗಳು, ನಾವು ಹೇಳಿ ಮಾತಾಡುವಂಗಿಲ್ಲ. ಎಲ್ಲಿ ಒಂಚೂರು ಹೇಳಿ ಸರ್. ಆಯ್ತು, ಏನ್ ಜನಸಾಮಾನ್ಯರು ಕೇಳಿ, ನಾವು ಪಕ್ಷದಿಂದ ಗೆದ್ದಿರೋರು. ಓಕೆ ಸರಿ ಆಯ್ತು, ಬನ್ನಿ. ಅವ್ರಿಗೊಂದು ಸ್ವಲ್ಪ ಅವ್ರು ಮಾತಾಡ್ತಾರಾ ಸದ್ಯ? ಸರ್ ನಿಮ್ಮಂತವ್ರು ಮಾತಾಡ್ಬೇಕು ಸರ್, ಮಾತಾಡಿ ಸರ್. ಏನ್ ಸರ್ ಅಷ್ಟು ದೊಡ್ಡ ಲೋಟದಲ್ಲಿ ಟೀ ಕುಡಿತಿದ್ದೀರಾ? ಕೊಡೋದು ನಮ್ಮ ತಾಯಿ ನೆನಪಕ್ಕೆ ನಮ್ಮ ಮಂಜಣ್ಣ ಅಂತ ಕೊಡೋದು ಅದು ಟೀ. ಅಲ್ಲಿ ಹೌದಾ? ಮಂಜಣ್ಣ ಚೆನ್ನಾಗಿ ಟೀ ಮಾಡ್ತಾರಾ? ಮಂಡ್ಯಕ್ಕೆ ನಂಬರ್ 1 ಅವರು. ಬೆಂಗಳೂರಿಂದ ಮಂಡ್ಯ ಇಕ್ಲಲ್ಲ ಇಲ್ಲೇ ಇರ್ತಾರೆ ಸರ್. ಇವಾಗ MP ಎಲೆಕ್ಷನ್ ಬರ್ತಿದೆ. ಎಲೆಕ್ಷನ್ ಅಂದ ತಕ್ಷಣ ಮಂಡ್ಯನೇ. ಯಾವ MP ಇದ್ರಲ್ಲಿ ನಿಂತ್ಕೊಬೇಕು ಅಂತಂದ್ರೂ ಮಂಡ್ಯದಲ್ಲಿ ನಿಂತ್ಕೊಂಡು ಗೆದ್ರೇನೆ ಅವ್ರಿಗೊಂದು ಗತ್ತು ಗೌರವ ಇರುತ್ತೆ ಅಂತ ಎಲ್ರದ್ದು ಆಸೆ. ಅದಕ್ಕೆ ಮಂಡ್ಯದಲ್ಲೇ ನಿಲ್ತಾರೆ. ಇವಾಗ ನಿಮ್ಮ ಮಂಡ್ಯ ನಿಂತ್ಕೋಬೇಕಂತ ಹೇಳಿ ಎಲ್ಲರೂ ಗುದ್ದಾಡ್ತಾವ್ರೆ. ನಿಮ್ಮ ಸಪೋರ್ಟ್ ಯಾರಿಗೆ? ಮೇಡಮ್, BJP JDS ಮೈತ್ರಿ ಆಗದೆ. ಇಲ್ಲಿ JDS ಅಲ್ಲಿ ಯಾರೇ ಸಾಮಾನ್ಯ ಕಾರ್ಯಕರ್ತ ನಿಂತರೂ ಗೆಲ್ತಾರೆ. ನೀವೇ ಕ್ಯಾಂಡಿಡೇಟ್ ಆದ್ರೂ ಗೆಲ್ತಾರೆ. ನಾನು ನಿಂತ್ಕೊಳ್ಳಂಗದ ಈ ಸಲ? ಖಂಡಿತ ನನ್ನ ಗೆಲ್ಲಿಸ್ತೀರಾ ಹಂಗಾದ್ರೆ? 100% ನೀವೇ ಬನ್ನಿ. ಮಂಡ್ಯ ಜನ JDS ಕೈ ಹಿಡಿತಾರೆ. JDS 100% ವಿನ್ ಆಯ್ತದೆ. ಮೋದಿ ಆಡಳಿತಕ್ಕೆ ಬೆಂಬಲ ಸೂಚಿಸ್ತಾರೆ. ಸಿದ್ದರಾಮಯ್ಯ ಸರ್ಕಾರದ ಜನ ಕಾರ್ಯಕ್ರಮವಾಗಿ ಡೆವಲಪ್ಮೆಂಟ್ ಯಾವ ಕಾರ್ಯಕ್ರಮನೂ ಆಯ್ತಲ್ಲ. ಸಾಮಾನ್ಯರು ಬೇಜಾರಾಗ್ಬಿಟ್ಟವ್ರೆ. ಖಂಡಿತ ಬದಲಾವಣೆ ಆಗುತ್ತೆ ಬನ್ನಿ. ಇವಾಗ ಒಬ್ರೊಬ್ರು ಎಲ್ಲ ಕ್ಯಾಂಡಿಡೇಟ್ಗಳಿದ್ದಾರೆ ಸರ್. ಇವಾಗ ಕಾಂಗ್ರೆಸ್ ಇಂದ ಯಾರು ನಿಂತ್ರೆ ಚೆನ್ನಾಗಿರುತ್ತೆ ಇಲ್ಲಿಗೆ ಮಂಡ್ಯಗೆ? ಕಾಂಗ್ರೆಸ್ ಅಲ್ಲಿ ಯಾರು ಪ್ರಬಲ ಲೀಡರ್ ಇಲ್ಲ ಮೇಡಮ್. ನಮ್ಮ BJP ಇಂದ ನಿಂತ್ರೆ? BJP ಇಂದ ಡಾಕ್ಟರ್ ಸಿದ್ದರಾಮಯ್ಯ ಅಂತ ಇದ್ದಾರೆ, ಅವ್ರು ಚೆನ್ನಾಗಿದ್ದಾರೆ. ಅದು ಬಿಟ್ಟರೆ ನಿಖಿಲ್ ಕುಮಾರಸ್ವಾಮಿ ಅವರು. ಸುಮಲತಾ ಅವರು ನಿಲ್ಬೇಕು ಅಂತವ್ರೆ, ಅವರು MP ಸೀಟಿಗೆ ಓಡಾಡ್ತವ್ರೆ. ಏನು ಹೇಳ್ತೀರಾ? ಸುಮಲತಾ ಅವ್ರು ಗೆಲ್ಲಲ್ಲ, 100% ಗೆಲ್ಲಲ್ಲ. ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ನಿಂತ್ರೆ ಏನೋ ಒಂದಿದೆಯಾ? ಖಂಡಿತ ಗೆಲ್ತಾರೆ. ಕುಮಾರಸ್ವಾಮಿ ಅವರು ಅವ್ರ ಮಗನಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರು ನಿಲ್ಲಲ್ಲ. ನಿಂತರು ಗೆಲ್ತಾರೆ.
ಕ್ಯಾಂಡಿಡೇಟ್ ಮುಖ್ಯ. ಓಕೆ, ಥ್ಯಾಂಕ್ ಯು ಸರ್. ಬನ್ನಿ, ಹಂಗೆ ಇವಾಗ ಟೀ ಮಾಡ್ತಿರುವಂತ ನಮ್ಮ ಹೆಸರು ಮಂಜಣ್ಣ ಅವ್ರನ್ನ ಮಾತಾಡ್ಸೋಣ. ಮಂಜಣ್ಣ ಹೆಂಗಿದ್ದೀರಾ? ಒಂಚೂರು ಮಾತಾಡ್ಬೇಕು. ಆಯ್ತು, ಟೀ ಕಾಫಿ ಬಗ್ಗೆನೇ ಹೇಳಿ, ಏನೇನು ಹಾಕಿ ಮಾಡ್ತೀರಾ ಅಂತ ಹೇಳಿ, ಪರವಾಗಿಲ್ಲ. ಆಯ್ತು, ಇವಾಗ ಒಂದು ಸೀರಿಯಸ್ ಕ್ವೆಶನ್ ನಿಮ್ಗೋಸ್ಕರ ಜನ ಕಾಯ್ತಾವ್ರಲ್ಲಿ, ಜನ ಕಾಯ್ತಾವ್ರೆ. MP ಎಲೆಕ್ಷನ್ಗೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಓಟ್ ಹಾಕಲ್ವಾ? ಮೇಡಮ್ ಓಟ್ ಹಾಕ್ತೀವಿ. ಇಲ್ಲಿ ಬಿಗ್ನೆಸ್. ಈಗ ಯಾವ ಪಕ್ಷಕ್ಕೂ ನಾವು ಏನು ಮಾತಾಡಲ್ಲ, ನಾವು ಇದು ಬಿಗ್ನೆಸ್ ಅಲ್ವಾ. ಬಿಸ್ನೆಸ್ ಟೈಮಲ್ಲೂ ಮಾತಾಡ್ಬೇಕು. ನಾಚ್ಕೊಂತವ್ರಲ್ಲ.